ಒಂದು ತಿಂಗಳ ಹಿಂದೆ, ಅಂದರೆ ಹೋದ ತಿಂಗಳ 8ನೇ ತಾರೀಕು ಧಾರವಾಡ ತಾಲೂಕಿನ ಗರಗಿನಲ್ಲಿ ಒಂದು ಅಪ್ರಾಪ್ತ ಹುಡುಗಿ ಆತ್ಮಹತ್ಯೆ ಮಾಡ್ಕೊಳ್ತಾಳೆ. ಅಂದರೆ ನುಸಿ ಗುಳಿಗೆ ತಗೊಂಡು ಅವಳು 8ನೇ ತಾರೀಕು ತಗೊಳ್ತಾಳೆ, 9ನೇ ತಾರೀಕು ಸಾವನ್ನಪ್ತಾಳೆ ಅವಳು. ಅದರ ಹಿನ್ನೆಲೆ ನಯೀಮ್ ಬೇಗ್ ಅಂತ ಹೇಳಿ ಅವನು ಹೊನ್ನಮ್ಮನ ಇದು ಹನುಮನ ಕೊಪ್ಪ ಉಪ್ಪಿನ ಬೆಟಗೇರಿ, ಅವನು ಪೇಂಟರ್ ಇದ್ದಾನೆ, ಪೇಂಟ್ ಕೆಲಸ ಮಾಡ್ತಾನೆ ಅವನು ಮತ್ತು ಸುಹೇಲ್ ಅಂತ ಹೇಳಿ ಅವನ ಜೊತೆ ಇನ್ನೊಬ್ಬ ಅವನ ಗೆಳೆಯ ಸುಹೇಲ್ ಅಂತ ಹೇಳಿ ಇವರಿಬ್ಬರು ಸೇರಿ ಅವಳನ್ನ ಲೈಂಗಿಕವಾಗಿ ದುರುಪಯೋಗ ಮಾಡಿಕೊಂಡು ವ್ಯವಸ್ಥಿತವಾಗಿ ಸಾಕಷ್ಟು ಅನೈತಿಕತೆಯನ್ನು ಬೆಳೆಸಿ ವಿಡಿಯೋಗಳನ್ನು ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿದ ಪರಿಣಾಮದಿಂದ ಅವಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಅದನ್ನು ಅವರ ತಂದೆ ತಾಯಿ ಕೂಡ ಈಗ ಬರ್ತಾ ಇದ್ದಾರೆ, ಅವರು ಹೇಳ್ತಾರೆ, ಈಗಾಗಲೇ ನಿಮ್ಮ ಮುಂದೆಲ್ಲ ಹೇಳಿದ್ದಾರೆ. ಆದರೆ ಅವರು ಅವತ್ತಿನ ದಿನಾನೇ ಕಂಪ್ಲೇಂಟ್ ದಿನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಯೀಮ್ ಬೇಗ್ ಇವನೇ ಕಾರಣಕರ್ತ ನನ್ನ ಮಗಳ ಸಾವಿಗೆ ಅಂತನ್ನುವಂಥದ್ದು ಹೇಳಿದರೂ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ದಾಖಲೆ ಮಾಡಿಲ್ಲ, ಆ ಹೆಸರನ್ನು ದಾಖಲೆ ಮಾಡಿಲ್ಲ. ಆ ಸಂಬಂಧಪಟ್ಟಾಗ ಅನ್ಯಾಚುರಲ್ ಡೆತ್ ಅಂತನ್ನುವಂಥದ್ದು UDR ಇದರಲ್ಲಿ ದಾಖಲೆ ಮಾಡಿದ್ದಾರೆ. ಯಾಕೆ ಅವ್ರ ತಂದೆ ತಾಯಿ ಹೇಳ್ತಾ ಇದ್ದಾರೆ, ಅಲ್ಲಿ ಹೇಳಿದ್ದನ್ನು ಅದನ್ನು ದಾಖಲೆ ಮಾಡಬೇಕು ಅಂತನ್ನುವಂಥದ್ದು ಪ್ರಜ್ಞೆ ಇಲ್ವಾ ಇವರಿಗೆ? ಇವರು ತಂದೆ ತಾಯಿ ಅನಕ್ಷರಸ್ಥರು, ಬಡವರು. ಆ ಹುಡುಗಿಯ ಅಪ್ರಾಪ್ತ ಹುಡುಗಿಯ ತಾಯಿ ಮನೆ ಪಾತ್ರೆ ಬೆಳಗಕ್ಕೆ ಹೋಗ್ತಾಳ ಅವಳು. ಇವರು ಆ ಹುಡುಗಿಯ ತಂದೆ ಇವರು ಗೌಂಡಿ ಕೆಲಸ ಮಾಡ್ತಾರೆ. ಪ್ರತಿನಿತ್ಯ ಬೆಳಗ್ಗೆ ಹೋದ್ರಂದ್ರೆ ರಾತ್ರಿನೇ ವಾಪಸ್ ಬರೋದು. ಅದರ ದುರುಪಯೋಗ ನಯೀಮ್ ಬೇಗ್ ಅವನು ತಗೊಂಡಿದ್ದಾನೆ. ಒಂದು 7-8 ತಿಂಗಳ ಹಿಂದೆನೆ ಇವರು ತಾಯಿಗೆ ಆಕ್ಸಿಡೆಂಟ್ ಆದಂಥ ಸಮಯದಲ್ಲಿ ರಾತ್ರಿ ಆ ಮನೆಗೆ ಬಂದು ಇದ್ದಾನೆ. ಅವನು ರೆಡ್ ಹ್ಯಾಂಡ್ ಸಿಕ್ಕಾಕೊಂಡಿದ್ದಾನೆ. ಅಲ್ಲಿಯ ಊರಿನ ಹಿರಿಯರು ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸಿದ್ದಾರೆ. ಅವತ್ತೇ ಪೊಲೀಸರು ಏನಾದರೂ ಸರಿಯಾದ ಕ್ರಮ ತಗೊಂಡಿದ್ರೆ ಇವತ್ತು ಈ ಅಪ್ರಾಪ್ತ ಹುಡುಗಿ ಬದುಕ್ತಾ ಇದ್ಲು. ಈ ರೀತಿಯ ಪ್ರಕ್ರಿಯೆ ಆಗ್ತಾ ಇರಲಿಲ್ಲ. ಪೊಲೀಸರ ನಿರ್ಲಕ್ಷ್ಯದಿಂದ, ಬೇಜವಾಬ್ದಾರಿಯಿಂದ ಇವತ್ತು ಈ ಘಟನೆ ಕೊಲೆಯ ಕಾರಣ ಪೊಲೀಸ್ ಡಿಪಾರ್ಟ್ಮೆಂಟ್. ಇವತ್ತು ಆ ಸಾವಿಗೆ ಕಾರಣ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೇನೆ. ಈ ರೀತಿಯ ಮುಸ್ಲಿಂ ಅಂದ ತಕ್ಷಣನೇ 10 ಹೆಜ್ಜೆ ಹಿಂದೆ ಹೋಗುವಂತ ಈ ಡಿಪಾರ್ಟ್ಮೆಂಟು ಕಾಂಗ್ರೆಸ್ ಸರ್ಕಾರದ ಪರಿಣಾಮದಿಂದ ಇದೆಲ್ಲ ಆಗ್ತಾ ಇದೆ. ಲವ್ ಜಿಹಾದ್ ಅನ್ನುವಂಥ ಪ್ರಕರಣಗಳ ಮೇಲಿಂದ ಮೇಲೆ ದಲಿತರು ಅಂತಂದ್ರೆ ಏನು ಅವ್ರಿಗೆ ಬದುಕಕ್ಕೆ ಹಕ್ಕಿಲ್ವಾ? ಪ್ರೀತಿ ಅಂತನ್ನುವಂಥದ್ದು ಆಯ್ತು. ಪ್ರೀತಿ ಮಾಡೋದಾದ್ರೆ ಇಬ್ಬಿಬ್ರನ್ನ ಯಾಕೆ ದುರುಪಯೋಗ ಮಾಡ್ಕೊಂಡ್ರಿ? 80 ಫೋಟೋಗಳಿದಾವೆ. ಈಗ ನಿಮ್ಮ ಮುಂದೆ ನಾವು ಫೋಟೋಗಳು ತೋರಿಸ್ತೀವಿ. 80 ಫೋಟೋಗಳು. ಈಗ ನೋಡಿ, 2 ಫೋಟೋ ಇದಾವೆ, ನದೀಮಾ ಮತ್ತು ಸುಹೇಲ್ ಅಂತ ಹೇಳಿ. ಬುರ್ಕಾ ಹಾಕ್ಸಿದ್ದಾನೆ. ಎಲ್ಲ ರೀತಿಯ ಬ್ಲ್ಯಾಕ್ ಮೇಲ್ ಮಾಡಿ ವ್ಯವಸ್ಥಿತವಾಗಿ ಮತಾಂತರ ಮಾಡಿ ಉಪಯೋಗಿಸಿ ಬಿಸಾಕುವಂಥ ಪ್ರಯತ್ನವನ್ನು ಮಾಡಿದಂಥ ಅಮಾಯಕ ಹುಡುಗಿ ಬಲಿಯಾಯ್ತು ಇವತ್ತು. ಇದಕ್ಕೆ ಕಾರಣ ನಾನು ಹೇಳ್ತೀನಿ ಡಿಪಾರ್ಟ್ಮೆಂಟ್. ನೋಡಿ, 8ನೇ ತಾರೀಕು ಕಂಪ್ಲೇಂಟ್ ಆಗಿದೆ. UDR ಕೂಡ ಯಾವಾಗ ಮಾಡ್ತಾರೆ? UDR ಇನ್ನೊಂದು ಇದು 10ನೇ ತಾರೀಕು ಮಾಡ್ತಾರೆ. ಯಾಕೆ ಗ್ಯಾಪ್? ಯಾಕೆ ಇದು? ಬನ್ನಿ.
ನಾನು ಇವ್ರ ಮನೆಗೆ ಹೋಗಿದ್ದೀನಿ, 8:30 ಇವ್ರ ಮನೆಗೆ ಹೋಗಿದ್ದೀನಿ. ಅಲ್ಲಿ ನಾನು ಹೋದ ತಕ್ಷಣನೇ ಇಬ್ಬರು PSIಗಳು CPI ಓಡಿ ಬಂದರು. ಹೌದ್ರಿ, ಅವ್ರು 3 ಜನರಿಗೆ ಜಾಡಿಸಿದೆ. ಅಲ್ಲಿ ಎದುರುಗಡೆನೆ ಹೇಳ್ತಾ ಇದ್ರಿ, ಇವ್ರು ಯಜಮಾನರು ಹೇಳ್ತಾ ಇದ್ದಾರೆ, ಇವರು ಹೇಳ್ತಾ ಇದ್ದಾರೆ, ಆ ತಾಯಿನೂ ಹೇಳ್ತಾ ಇದ್ದಾಳೆ. ಹೆಸರು ಹೇಳಿದೇವಿ ಅಂತ ಹೇಳ್ತಾ ಇದ್ದಾರೆ, ಬರ್ಕೊಂಡಿಲ್ಲ ನೀವು ಅಂತ ಹೇಳ್ತಾ ಇದ್ದಾರೆ. ಅವರು ಇಲ್ಲ ಹೇಳಿಲ್ಲ ಸರ್ ಅಂತ ಹೇಳ್ತಾರೆ. ಅವಾಗ ನಾನು ಸಿಟ್ಟು ಮಾಡಿದ, ಅವರು ಸುಳ್ಳು ಹೇಳ್ತಾರೇನ್ರಿ, ಅವ್ರು ಹೆತ್ತ ತಂದೆ ತಾಯಿಯವರು ಯಾಕೆ ಸುಳ್ಳು ಹೇಳ್ತಾರೆ? ನಾಟಕ ಮಾಡ್ತೀರಿ ಇದು. CPI ಎದ್ದು ಹೋದ. ಇದೆಲ್ಲವೂ ಕೂಡ ಈಗ ನನಗೆ 1 ಲಕ್ಷದ ನನಗೆ ಗೊತ್ತಿರಲಿಲ್ಲ, ಈಗ ಗೊತ್ತಾಯ್ತು. ನಾನು ಹೇಳ್ತೀನಿ 1 ಲಕ್ಷ ಅಲ್ಲ, ಇದು ಡಿಪಾರ್ಟ್ಮೆಂಟ್ ಸಾಕಷ್ಟು ಆ ಹುಡುಗನ ಕಡೆ ಕಿತ್ತಿದ್ದಾರೆ ಇವರು. ಅದ್ರದ್ದು ತನಿಖೆ ಆಗ್ಬೇಕು. ನಾನು ಹೇಳೋದು, ಈ ರೀತಿಯ ಒಂದು ದುಡ್ಡಿನ ವ್ಯವಹಾರ ಮಾಡಿ ಒಂದು ಹುಡುಗಿಯ ಬಲಿ ತಗೋತೀರಿ ನೀವು. ಭ್ರಷ್ಟ ವ್ಯವಸ್ಥೆನಾ ಇದು? ನಿಮ್ಮ ಮಗಳ ಹೀಗಾಗಿತ್ತಂದ್ರೆ ತಗೋತಿದ್ರೇನು ಸಗಣಿ? ನಿಮ್ಮ ಮಗಳಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮ್ಮ ಮಗಳಿಗೆ ಆಗಿದ್ರೆ ಎಂತ ದ್ರೋಹ ಮಾಡ್ತಾ ಇದ್ರಿ? ಮಾನವೀಯತೆ ಇಲ್ವಾ ನಿಮಗೆ? ನಿಮಗೆ ಕೂಡಿಸಿದ್ದೆ ಆತಕ್ಕಲ್ಲಿ ಇದೇನಾ ಸಗಣಿ ತಿನ್ಸಕ್ಕೆ? ನಾನು ಹೇಳೋದು, ಇದು ಬಹಳ ದೊಡ್ಡ ಹಗರಣ ಇದೆ. ಇದು ತನಿಖೆ ಆಗಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲಾದ್ರೂ ಹೋರಾಟ ಮಾಡ್ತೀವಿ. ನಾನು ಹೇಳಿದ್ದೇನೆ, ನಿನ್ನೆನೆ ಹೇಳಿದೆ ನಾನು ರಾತ್ರಿ, ನಾಳೆ ಸಾಯಂಕಾಲದೊಳಗೆ ಅರೆಸ್ಟ್ ಮಾಡಲಿಲ್ಲ ಅಂದ್ರೆ ನಾಡದ್ದು ಯಾವುದದು ಗರಗ ಪೊಲೀಸ್ ಸ್ಟೇಷನ್ ಎದುರುಗಡೆ 1000 ಜನ ಬಂದು ಕೂತ್ಕೊಳ್ತೀವಿ, ಬೆಂಕಿ ಹಚ್ತೇವೆ ಅಂತ ಹೇಳಿದ್ದೆ ನಾನು. ಇವತ್ತೀಗ ನಾಟಕ ಮಾಡ್ತಾ ಇದ್ದಾರೆ, ಅರೆಸ್ಟ್ ಮಾಡಿದ್ದೀವಿ, ನನಗಿನ್ನೂ ಕನ್ಫರ್ಮ್ ಇಲ್ಲ. ನಾನು ಹೇಳಿ ನಮ್ಮ ಹಿರಿಯರಿಗೆ ಯಾರಿಗೂ ತೋರಿಸ್ಬೇಕು ಅವನ್ನ. ಸೊ ಈ ರೀತಿಯ ಆಗ್ತಾ ಇರುವಂತಹ ಪ್ರಕರಣಗಳಿಗೆ ಎಲ್ಲಾದರೂ ಎಂಡ್ ಆಗಬೇಕು. ಈ ನಮ್ಮ ಸಹೋದರಿಯವರು ಹೇಳಿದಾಗೆ ಎಂಡ್ ಆಗಬೇಕು. ಈ ದಲಿತರ ಮೇಲೆ ಆಗ್ತಾ ಇರುವಂಥ, ಹಿಂದೂಗಳ ಮೇಲೆ ಆಗ್ತಾ ಇರುವಂಥ ಈ ಲವ್ ಜಿಹಾದ್ ಪ್ರಕರಣಗಳಿಗೆ ನಿಲ್ಲಿಸದೇ ಇದ್ದರೆ ಬಹಳ ದೊಡ್ಡ ಅನಾಹುತಗಳನ್ನು ಸಿಡಿದೇಳಬೇಕಾಗತ್ತೆ, ಮನೆ ನುಗ್ಗಿ ಹೊಡಿಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ಇದರ ಜೊತೆಗೆ 2 ವಿಷಯ ಇದೆ, ದಯವಿಟ್ಟು ಅದನ್ನು ಹೇಳಿ ಮುಗಿಸ್ತೀನಿ.